ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಪದಾಪನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಲ್ಲಡೆ ಕೂಡಿಕೊಂಬ ನಮ್ಮ ಕೂಡು ಸಂಗಮ ದೇವ ಅಂತ. ಹಾಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಚೇರಿ ಹಾಗೂ ನೂತನ ಕಾಂಗ್ರೆಸ್ ಜನಸಂಪರ್ಕ ಕೇಂದ್ರ ಕಚೇರಿಯ ಉದ್ಘಾಟನೆಗೆ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಆಗಿರುವ ಶ್ರೀಯುತ ಡಿಕೆ ಶಿವಕುಮಾರ್ ರವರು, ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ಶ್ರೀಯುತ ರಾಮಲಿಂಗಾರೆಡ್ಡಿ ರವರು, ಮಾಜಿ ಸಂಸದರಾದ ಶ್ರೀಯುತ ಡಿಕೆ ಸುರೇಶ್ ರವರು, ಮಾಜಿ ಶಾಸಕಿ ಹಾಗೂ 2024ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀಮತಿ ಸೌಮ್ಯ ರೆಡ್ಡಿ ರವರು, ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು, ಮಾಜಿ ಬಿಬಿಎಂಪಿ ಸದಸ್ಯರು, ಪದಾಧಿಕಾರಿಗಳು, ಮುಂಚೂಣಿ ಘಟಕಗಳ ಪದಾಧಿಕಾರಿಗಳು, ಕಾರ್ಯಕರ್ತರು, ಗ್ಯಾರಂಟಿ ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮವನ್ನು ಪ್ರಮೋದ್ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು.
ಪದ್ಮನಾಭನಗರದಲ್ಲಿ ಈ ಒಂದು ವೇದಿಕೆಯನ್ನು ಅಲಂಕರಿಸಿ ನಮ್ಮ ನಿಮ್ಮೆಲ್ಲರ ಮುಂದೆ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಬಂದಿರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ. ಪುರಂದರದ ವೇದಿಕೆಯಲ್ಲಿ ನಮ್ಮ ನಿಮ್ಮೆಲ್ಲರ ಮುಂದೆ ಬಂದು ನಿಂತು ನಮ್ಮೆಲ್ಲರ ಮಾರ್ಗದರ್ಶನವಾಗಿ ಸ್ಫೂರ್ತಿದಾಯಕವಾಗಿ ನಿಂತಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ನಾಯಕರಿಗೆ ನನ್ನ ಮನಸ್ಫೂರ್ತಿಯಾಗಿ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಬಂಧುಗಳೇ, ಅವರ ಆಲೋಚನೆ ಒಂದೇ, ಪಾರ್ಟಿಯನ್ನು ಕಟ್ಟುವಂಥದ್ದು, ಪಾರ್ಟಿಯ ಕಾರ್ಯಕರ್ತರನ್ನು ಬೆಳೆಸುವಂಥದ್ದು, ಪಾರ್ಟಿಯ ಕಾರ್ಯಕರ್ತರನ್ನು ರಕ್ಷಣೆ ಮಾಡುವಂಥದ್ದು. ಮುಂದಿನ ದಿನಗಳಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲರ ಮುಖಂಡರ ಸಮೇತ, ಹಿರಿಯ ಮುಖಂಡರು ಹಾಗೂ ಎಲ್ಲ ಕಾರ್ಯಕರ್ತರ ಸಮೇತ ಏನು ಈ ಪದ್ಮನಾಭನಗರ ಕ್ಷೇತ್ರದಲ್ಲಿ ಇಷ್ಟು ದಿವಸ ನಾವೆಲ್ಲ ನೊಂದು ಒಂದ್ ಕಡೆ ಇದ್ವಿ. ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ 2028ರಲ್ಲಿ ಕಾಂಗ್ರೆಸ್ ಬಾವುಟವನ್ನು ಪದ್ಮನಾಭನಗರದಲ್ಲಿ ಹಾರಿಸ್ತೇವೆ ಅಂತ ಒಂದು ಮಾತನ್ನ ನಾವು ಅವರಿಗೆ ಕೊಡ್ತಾ ಇದ್ದೇವೆ. ಎಲೆಕ್ಷನ್ಗೂ ಮುಂಚೆ ಏನು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ಸಿದ್ದರಾಮಯ್ಯ ಸಾಹೇಬರು ಒಂದು ಯೋಚನೆ ಇಟ್ಕೊಂಡಿದ್ರು, ಪಂಚ ಗ್ಯಾರಂಟಿಗಳು ಘೋಷಣೆ ಮಾಡ್ತಾರೆ, ಮಾಡುತ್ತೇವೆ. ಸರ್ಕಾರ ಬಂದ ಮೇಲೆ ಆ ಗ್ಯಾರಂಟಿಗಳನ್ನು ಮೊದಲನೇದಾಗಿ ಅನುಷ್ಠಾನಕ್ಕೆ ತರುವಂತ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಶುರು ಮಾಡ್ತಾರೆ. ಬಸವಣ್ಣ ಅವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡು ಸಂಗಮ ದೇವ ಅಂತ. ಹಾಗೆ ಮನಸ್ಫೂರ್ತಿಯಾಗಿ ಮಾಡ್ತಾರೋ
ಅಲ್ಲಿ ಕೆಟ್ಟೋದಿಲ್ಲ, ಎಲ್ಲಿ ಪ್ರಾಮಾಣಿಕತೆಯನ್ನು ಕೊಟ್ಟರೋ ಅದು ವ್ಯರ್ಥ ಆಗೋದಿಲ್ಲ. ಹಾಗಾಗಿ ಇಂಥ ಒಂದು ದೊಡ್ಡ ಬಹುಮತವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲಿ ಆ ಕೂಟರಿ ಸಂಗಮ ಪ್ರಭು ದೇವರ ಆಶೀರ್ವಾದ ಇರ್ತದೆ ಅಂತ ಇರ್ತಕ್ಕಂಥದ್ದು ಬಸವಣ್ಣವ್ರು ಹೇಳಿರ್ತಕ್ಕಂಥದ್ದು ಸಾಕ್ಷಿ ಏನು ಅಂದ್ರೆ ಇಷ್ಟು ಜನ ನಮ್ಗೆ 136 ಸೀಟ್ಗಳನ್ನು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಂದಿರ್ತಕ್ಕಂಥದ್ದು. ಹಾಗೆ ಮುಂದಿನ ದಿನಗಳಲ್ಲಿ ಪದ್ಮನಾಭನಗರದಲ್ಲಿ ಒಂದು ದೊಡ್ಡ ಗುರಿಯನ್ನು ಇಟ್ಕೊಂಡು ನಾವೆಲ್ಲ ಮುಂದಕ್ಕೆ ಸಾಗ್ತಾ ಇದ್ದೇವೆ. ಆ ಗುರಿಯನ್ನು ಇಟ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಾಗಿ ಅವರಿಗೆ ಒಂದು ಭರವಸೆಯನ್ನು ಕೊಡೋಣ. ನಾವೆಲ್ಲ ಒಂದು ಸಂಕಲ್ಪ ಮಾಡ್ಬೇಕು. ಇವತ್ತು ಏನು ಈ ಪದ್ಮನಾಭನಗರ ಕ್ಷೇತ್ರದಲ್ಲಿ ಒಂದು ಭಯವಾದಂತ ಒಂದು ಸಮಾವೇಶ ಒಂದು ಆಲೋಚನೆ ಇರ್ತಾ ಇತ್ತು. ಯಾರು ಭಯ ಪಡುವಂತದ್ದು ಬೇಕಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ನಮಗೆ ಡಿ ಕೆ ಶಿವಕುಮಾರ್ ಸಾಹೇಬರು ತುಂಬಾ ಒಂದು ಧೈರ್ಯವನ್ನು ತುಂಬಿದ್ದಾರೆ. ಸಾಮ್ರಾಟ್ ಅಂತ ಹೆಸರು ಇಟ್ಕೊಂಡ್ಬಿಟ್ರೆ ಆಗೋದಿಲ್ಲ. ಸಾಮ್ರಾಟ್ರಿಗಿರುವಂತ 2 ಕ್ವಾಲಿಟಿಗಳು, ಜೊತೆಗಿರುವಂತಹ ರಕ್ಷಿಸು, ಬೆನ್ನಿಗೆ ನಿಂತವರನ್ನ ಶಿಕ್ಷಿಸು ಅನ್ನೋ ಒಂದು 2 ಗುಣಗಳು ಇದ್ದವರು ಒಂದೇ ಒಂದು ನಾಯಕರು, ಅದು ನಮ್ಮ ಡಿ ಕೆ ಶಿವಕುಮಾರ್ ನಾಯಕರು. ಇನ್ನು ಮುಂದೆ ಈ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಹಾಗೂ ಇಡೀ ರಾಜ್ಯಕ್ಕೆ ನಿಜವಾದ ಗುಣಗಳಿರ್ತಕ್ಕಂಥ ಸಾಮ್ರಾಜ್ಯ ಯಾರು ಅಂದ್ರೆ ಇದೇ ಉತ್ಸಾಹದಿಂದ ನಮ್ಮೆಲ್ಲರೂ ಕಾರ್ಯಕರ್ತರು ಮುಂದಕ್ಕೆ ನುಗ್ಗಿ ಕೆಲಸವನ್ನು ಮಾಡಿ ಬರುವ ಚುನಾವಣೆಗಳಲ್ಲಿ ಹೆಚ್ಚಿನವಾದ ಫಲಿತಾಂಶವನ್ನು ಅವ್ರಿಗೆ ಕೊಟ್ಟು ನಮ್ಮ ಶಕ್ತಿ ಏನು ಅಂತ ತೋರಿಸಬೇಕಾಗುತ್ತದೆ. ಅವರು ಅದಕ್ಕೆ ಎಲ್ಲ ತರ ಸಹಕಾರವನ್ನು ನೀಡ್ತಾರೆ ಅಂತ ನಮಗೆ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ವಿಶೇಷವಾಗಿ ಪದ್ಮನಾಭನಗರದ ಹಿರಿಯ ಮುಖಂಡರು ಎಲ್ಲ ಹಿರಿಯ ಮುಖಂಡರು ಸಮೇತ ಇಲ್ಲಿ ಸೇರಿರ್ತಕ್ಕಂಥದ್ದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಇನ್ನೊಂದು ವಿಶೇಷವಾದಂತ ಸಂಗತಿ, ಇಲ್ಲಿ ತುಂಬಾ ಜನ ಹೆಣ್ಮಕ್ಳು ಸೇರಿದ್ದಾರೆ. ನಿನ್ನೆ ಅಷ್ಟೇ ಒಂದು ಘೋಷಣೆ ಆಗ್ತದೆ, ಇಡೀ ರಾಜ್ಯಕ್ಕೆ ಮಹಿಳಾ ಸ್ಟೇಟ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮ ಸೌಮ್ಯ ರೆಡ್ಡಿ ಅಕ್ಕನನ್ನು ನೇಮಕ ಮಾಡಿದೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸೇರಿಸ್ತೇನೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರು, ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು, ನಾಯಕರು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಿಂದೆ ಕೂತಿರುವಂತ ಎಲ್ಲ ಹೆಣ್ಮಕ್ಳಿಗೆ ನಮಸ್ಕಾರ. ನಾಳೆ ನಾವೆಲ್ಲ ಸ್ವಾತಂತ್ರ್ಯ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಳು ಕಳಸ ಹೊತ್ತು ಬಹಳ ಗೌರವದಿಂದ ನಾವೆಲ್ಲ ಕರ್ಕೊಂಡು ಬಂದಿದ್ದೀರಿ. ನಮ್ಮ ಲೀಡ್ಗಳು ಕರ್ಕೊಂಡು ಬಂದಿದ್ದೀರಿ. ಹೆಣ್ಣು ಕುಟುಂಬದ ಕಣ್ಣು ಎಲ್ಲ ನನ್ನ ತಾಯಂದಿರಿಗೆ 1 ಕೋಟಿ ನಮಸ್ಕಾರಗಳನ್ನು ತೋರಿಸಕ್ಕೆ ನಾನು ವೇದಿಕೆಯಲ್ಲಿ ರೇವಣ್ಣವರಿದ್ದಾರೆ, ನಮ್ಮ ಸೂರಜ್ ಹೆಗ್ಡೆಯವರಿದ್ದಾರೆ, ಸೌಮ್ಯ ರೆಡ್ಡಿಯವರಿದ್ದಾರೆ, ಶ್ರೀನಿವಾಸ್ ಇದ್ದಾರೆ, ವೆಂಕಟೇಶ್ ಮೂರ್ತಿ ಇದ್ದಾರೆ, ದೀಪಕ್ ತಿಮ್ಮಯ್ಯ ಅವರಿದ್ದಾರೆ, ಪ್ರಸಾದ್ ಬಾಬು ಇದ್ದಾರೆ, ನಮ್ಮ ಜಿ ಕೃಷ್ಣಪ್ಪನವರಿದ್ದಾರೆ, ಪ್ರಮೋದ್ರವರು ಈ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ, ಬಾಲಕೃಷ್ಣ ಇದ್ದಾರೆ, ರಘುನಾಥ್ ರೆಡ್ಡಿ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಕೆಲವು ಅಧ್ಯಕ್ಷರುಗಳು, ಮುಖಂಡರುಗಳು, ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರೆಲ್ಲ ಇದ್ದಾರೆ. ನಾರಾಯಣಸ್ವಾಮಿ ಇದ್ದಾರೆ, ಎಚ್ ನಾರಾಯಣ ಇದ್ದಾರೆ, ಮಾಜಿ ಕೌನ್ಸಿಲರ್ ಸುರೇಶ್ ಇದ್ದಾರೆ. ನಾನು ಸೌಮ್ಯ ರೆಡ್ಡಿಗೆ ಮಾತಾಡಿಸ್ತಿಲ್ಲ, ಯಾಕೆಂದ್ರೆ ಈಗ ತಾನೇ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಅದು ಸಪರೇಟ್ ಆಗಿ ಅವ್ರು ಏನ್ ಮಾತಾಡಿದ್ರು ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಹೋಗ್ಬೇಕಾಗ್ತದೆ. ಅದೃಷ್ಟಿಯಿಂದ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಆದ್ಮೇಲೆ ಅವರು ಮಾತಾಡ್ತಾರೆ. ಹೊಸ ಅಧ್ಯಕ್ಷರು ಏನ್ ಮಾತಾಡ್ತಾರೆ ಅಂತೇಳಿ ರಾಜ್ಯದ ಜನತೆ, ವಿರೋಧ ಪಾರ್ಟಿಯವರು, ನಮ್ಮ ಪಾರ್ಟಿಯವರು, ಮಾಧ್ಯಮ ಎಲ್ಲ ಕೂಡ ಗಮನಿಸ್ತಾ ಇರ್ತಾರೆ. ಅದಕ್ಕೆ ಅವರು ಸಪರೇಟ್ ಆಗಿ ಮಾತಾಡ್ತಾರೆ. ಬಂಧುಗಳೇ,
ನಮ್ಮ ಶ್ರೀನಿವಾಸು ಸುಪುತ್ರ ಪ್ರಮೋದ್ ಅವರು ನಾನೆಲ್ಲ ಒಂದ್ ಕಡೆ ಹೇಳ್ತಾ ಇದ್ದೆ, ಅದನ್ನ ನೆನ್ಕೊಂಡು ವಾಪಸ್ ಹೇಳ್ತಾ ಇದ್ದೆ. ಪುರಂದರದಾಸರು ಮಾತು, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಪದಾಪನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಾಗೆ ಪದ್ಮನಾಭ ನಗರಕ್ಕೆ ಬಂದು ಅವರೆಲ್ಲರೂ ಕೂಡ ಇದು ನನ್ನ ದೊಡ್ಡ ಭಾಗ್ಯ 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 ಅಂತ ನನಗೆ ಗ್ಯಾರಂಟಿ ಬಂದಿದ್ದೇನೆ. ಪಕ್ಷದ ಅಧ್ಯಕ್ಷರ ಜೊತೆಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಬಂದು ಈ ಕಚೇರಿನ ಕೂಡ ನಾನು ರೇವಣ್ಣವರು ನಮ್ಮ ಜಿ ಕೃಷ್ಣಪ್ಪ ಅವರೆಲ್ಲ ಸೇರಿ ನಾವು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ಯಾಕೆ ಗ್ಯಾರಂಟಿ ಬಂತು, ಏನಕ್ಕೆ ಈ ಗ್ಯಾರಂಟಿ ಅವಶ್ಯಕತೆ ಇತ್ತು, ಇದು ಬಹಳ ಪ್ರಮುಖವಾದಂತ ವಿಚಾರ. ಅಧಿಕಾರ ಬರ್ತದೆ, ರಾಜಕಾರಣ ಬರ್ತದೆ, ಓಟ್ ಹಾಕ್ತೀವಿ, ಓಟ್ ಗೆಲ್ತೀವಿ, ಓಟ್ ಸೋಲ್ತೀವಿ, ಇವೆಲ್ಲ ನಡೀತದೆ. ರಾಜಕಾರಣ ಅಂದಮೇಲೆ ಗೆಲುವು ಇರ್ತದೆ, ಸೋಲಿರ್ತದೆ. ಆದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಏನಂದ್ರೆ ಬದುಕಿನ ಮೇಲೆ ಗಮನವನ್ನು ಇಟ್ಟುಕೊಂಡಿರ್ತದೆ. ಬಿಜೆಪಿ ಅವ್ರದ್ದು ಏನಪ್ಪಾ ಅಂದ್ರೆ ಅವರು ಭಾವನೆ ಮೇಲೆ ಕಾರ್ಯಕ್ರಮವನ್ನು ರೂಪಿಸ್ತಾರೆ. ನಾವು ಜನತೆಯ ಬದುಕಿನ ಮೇಲೆ, ಅವರು ಭಾವನೆ ಮೇಲೆ. ಅವ್ರು ಏನಿದ್ರು ದೇವರು, ಧರ್ಮ, ಜಾತಿ ಆ ವಿಚಾರಕ್ಕೆ ಹೋಗ್ತಾರೆ. ಈಗ ನೀವು ದೇವಸ್ಥಾನಕ್ಕೆ ಏದಕ್ಕೆ ಹೋಗ್ತೀರಿ, ನಾನೇದಕ್ಕೆ ಹೋಗ್ತೀನಿ, ನೀವೇದಕ್ಕೆ ಹೋಗ್ತೀರಿ, ದೇವ್ರ ಪೂಜೆ ಯಾಕೆ ಮಾಡ್ತೀರಿ, ದೇವ್ರನ್ನೇನ್ ಕೇಳ್ತೀರಿ? ನನ್ನ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡು, ನನ್ಗೆ ಆರೋಗ್ಯ ಕೊಡು, ನನ್ನ ಸಾಲ ತೀರಿಸು, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡು, ಹಿಂಗೆ ನಿಮ್ಮ ಕಷ್ಟಗಳನ್ನ ಒಂದ್ ಮನೆ ಕಟ್ಟಕ್ಕೆ ಅವಕಾಶ ಮಾಡಿಕೊಡು. ಇವತ್ತು ನನ್ನ ಹೊಟ್ಟೆ ಹಸ್ಕೊಂಡು ನನ್ನ ಮಕ್ಕಳು ಇರಬಾರ್ದು, ನೆಮ್ಮದಿಯಾಗಿರ್ಬೇಕು, ಇದನ್ನ ಕೇಳಲಿಕ್ಕೆ ನೀವು ಹೋಗ್ತೀವಿ. ಇದು ನಾವು ದೇವಸ್ಥಾನಕ್ಕೆ ದೇವರಿಗೆ ಕೇಳುವಂತ ಕೆಲಸ. ಇದರಲ್ಲಿ ಬಿಜೆಪಿಯವರು ರಾಜಕಾರಣ ಮಾಡ್ತಾರೆ. ನಾವೇನಪ್ಪಾ ಅಂದ್ರೆ ದೇವರು ಏನು ಕೊಡಬೇಕು ಅಂತ ನೀವು ಕೇಳ್ಕೊತೀರಿ, ಅದನ್ನ ಕೊಡಕ್ಕೆ ನಾವು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಯಾವುದನ್ನು ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರಿಗೆ ಅಧಿಕಾರಕ್ಕೆ ಬಂದಂಗೆ. ಈಗ ಬಿಜೆಪಿಯವರು ಅವ್ರಿಗೂ ಹೋಯ್ತಾ ದುಡ್ಡು, ಅವರು ಫ್ರೀ ಕರೆಂಟ್ ತಾನೆ, ಅವರು ಅಕ್ಕಿ ತಗೋತಾ ತಾನೆ, ಅವರು ಬಿಜೆಪಿಯವರೆಲ್ಲ ಬಸ್ ಮಾಡಿರ್ತಾನೆ. ಮತ್ತೆ ಅಶೋಕ್ ನಿಲ್ಲಿಸ್ಬೇಕು ಹೇಳಿ ಅವ್ರಿಗೆಲ್ಲ ಬಿಲ್ ತಗೊಂಡು ಓಡಾಡಿ ಅವರು ಬಸ್ಗೆ. ನನಗೆ 2,000 ರೂಪಾಯಿ ಬೇಡ ಅಂತ ಬರ್ಕೊಡಕ್ ಹೇಳಿ ಬಿಜೆಪಿಯವರೆಲ್ಲ. ನಾನು ಯಾಕೆ ಈ ಪದ್ಮನಾಭಕ್ಕೆ ನಿಮ್ ಪಾದಗಳಿಗೆ ಭಜನೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ, ಸಂವಿಧಾನಕ್ಕೆ ಬಹಳ ಹೆಸರು ಗೌರವವನ್ನು ನಾವು ಕೊಡ್ತಾ ಇದ್ದೀವಿ. ಸಂವಿಧಾನದ ಹುದ್ದೆ ವಿರೋಧ ಪಕ್ಷದ ನಾಯಕರು. ಅವರ ಕ್ಷೇತ್ರದಿಂದ ಪ್ರತಿಯೊಂದು 224 ಕ್ಷೇತ್ರದಲ್ಲೂ ಕೂಡ ಇಂಥ ಒಂದು ಕಚೇರಿಗಳನ್ನ ಉದ್ಘಾಟನೆ ಮಾಡುವಂತ ಜವಾಬ್ದಾರಿ ನಮ್ಮ ರೇವಣ್ಣವರಿಗೆ ವಹಿಸಿದ್ದೀವಿ. ಅದಕ್ಕೆ ಈ ಶುಭ ದಿನ, ಈ ಶುಭಗಳಿಗೆ, ಈ ಶುಭ ಮುಹೂರ್ತದಲ್ಲಿ ಇವತ್ತು ನಾವಿಂತ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶಗಳು ಮಾತ್ರ ಕೊಡ್ತಾರೆ. ಅದಕ್ಕೆ ನಮ್ಮ ಹುಡುಗ, ನನ್ನ ಯುವ ಮಿತ್ರನಿಗೆ ಹೇಳ್ತಾ ಇದ್ದೀನಿ, ಪ್ರಮೋದ್ಗೆ, ಅವರ ಟೀಮ್ಗೆ, ಮನೆ ಮನೆಗೆ ಹೋಗಿ ಗ್ಯಾರಂಟಿ ತರುತ್ತಾ ಇದೆಯಾ ಇಲ್ವಾ, ಹೇಗೆ ತರ್ತಾ ಇದೆ, ಸರಿಯಾದ ಉಪಯೋಗಿಸ್ಕೊಡ್ತಾ ಇದ್ದಾರ, ಅದರಿಂದ ಏನ್ ಅನುಕೂಲ ಆಗ್ತಾ ಇದೆ. ಆಯ್ತು, ಯುವಕರಿಗೆ ಉದ್ಯೋಗ ಇಲ್ಲ, ನೀವು ಕೆಲಸ ಹುಡುಕೊಡಿ, ಅಲ್ಲಿ ಗಂಟ ಮನೇಲಿ ಕೂತ್ಕೋಬೇಡಿ ಅಂತೇಳಿ ಅವ್ರು ಕೊಡ್ತಾ ಇದ್ದಾರೆ. ನಮ್ ಶ್ರೀನಿವಾಸ್ ಹೇಳ್ತಿದ್ದ,
ನಮ್ಮ ಅಶೋಕಣ್ಣನ 33 ವರ್ಷದಿಂದ ನಾನು ಓದ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾನು ನಿಮ್ಮೆಲ್ಲರೂ ಕೂಡ ಹೇಳ್ತಾ ಇದ್ದೀನಿ, ಇಂಥ 5 ಗ್ಯಾರಂಟಿ ಯಾವ್ದಾದ್ರು ಒಂದು ಗ್ಯಾರಂಟಿನ ಯಡಿಯೂರಪ್ಪ ಆಗ್ಲಿ, ಅಶೋಕ್ ಆಗ್ಲಿ, ಬೊಮ್ಮಾಯಿ ಆಗ್ಲಿ, ಸದಾನಂದ ಗೌಡ ಆಗ್ಲಿ, ಜಗದೀಶ್ ಶೆಟ್ಟರ್ ಆಗ್ಲಿ, ಒಂದು ಗ್ಯಾರಂಟಿನ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡೋಂತ ಒಂದೇನಾದ್ರು ಕೊಟ್ಟಿದ್ರ? ಬಿಜೆಪಿ ಕಾಲದಲ್ಲಿ ದಳದ ಕೊಟ್ಟಿದ್ರ? ಇಂದಿರಾ ಗಾಂಧಿ ಅವರು ಓಲ್ಡ್ ಏಜ್ ಪೆನ್ಷನ್ ಅಂತ ಕೊಟ್ಟರು, ನೆನಪಿದ್ಯಾ? ಓಲ್ಡ್ ಏಜ್ ಪೆನ್ಷನ್. ಬಡವರು ಬ್ಯಾಂಕ್ ಹೋಗಕ್ ಆಗ್ತಾ ಇಲ್ಲ, ಕೈ ಸಾಲ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡೋದು, ಬ್ಯಾಂಕ್ ರಾಷ್ಟ್ರೀಕರಣ ಮಾಡೋದು. ವಿಡೋ ಪೆನ್ಷನ್ ಕೊಟ್ಟರು, ಹುಡುಗರಿಗೆ ಭೂಮಿ ಕೊಟ್ಟರು. 10 HP ವರೆಗೂ ರೈತರಿಗೆಲ್ಲ, ನಿಮ್ಮ ಮನೆಯಲ್ಲಿರೋ ರೈತರಿಗೆಲ್ಲ ಉಚಿತವಾಗಿ ಕರೆಂಟ್ ಕೊಟ್ಟರು ಕಾಂಗ್ರೆಸ್ ಪಾರ್ಟಿ. ಕೆಸರು ಕೃಷ್ಣ ಕಾಲದಲ್ಲಿ ಅನ್ನಭಾಗ್ಯ ಕೊಟ್ಟರು. ಶ್ರೀ ಶಕ್ತಿ ಯೋಜನೆ ತೆಗೆದುಕೊಂಡು ಬಂದು ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಗುಂಪುಗಳಿಗೆ ಸಾಲ, ಇವೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದದ್ದು. ಯಾವ್ದಾದ್ರು ಒಂದು ಯೋಜನೆ ಬದಲಾವಣೆ ಮಾಡಕ್ಕಾಯ್ತಾ? ವಾಪಸ್ ಏನಾದ್ರು ಓಲ್ಡ್ ಏಜ್ ಪೆನ್ಷನ್ ನಿಂತ್ಕೋತಾ, ಹುಡುಗರಿಗೆ ಭೂಮಿ ನಿಂತ್ಕೋತಾ, ಸೈಟ್ ಕೊಡೋದು ನಿಂತ್ಕೋತಾ, ಮನೆ ಕೊಡೋದು ನಿಂತ್ಕೋತಾ? ಯಾವ್ದು ನಿಂತ್ಕೊಳಕ್ ಆಗ್ಲಿಲ್ಲ. ಹಂಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ, 100 ಜನ್ಮ ತಾಳೆ ಬಿಜೆಪಿಯವರು, ಅವ್ರ ಹೆಸರು ಹೇಳೋದು ಬೇಡ, ಯಾವ ಕಾರಣಕ್ಕೂ ಈ ನಿಮ್ಮ 5 ಗ್ಯಾರಂಟಿಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಇದೇ 500 ರೂಪಾಯಿಂದ 1500 ರೂಪಾಯಿವರೆಗೂ ನೀವು ಕರೆಂಟ್ ಬಿಲ್ ಕಟ್ತೀವಿ. ಈಗ 1.5 ಕೋಟಿ ಮನೆಗಳು ಯಾರು ಕೂಡ ಕರೆಂಟ್ ಬಿಲ್ ಕಟ್ತಾ ಇಲ್ಲ. ಹೆಣ್ಮಕ್ಳು ಮನೆ ಯಜಮಾನಿ, ನಾವು ಇದನ್ನ ಅನೌನ್ಸ್ಮೆಂಟ್ ಮಾಡಿದಾಗ ಬಿಜೆಪಿ ಯಡಿಯೂರಪ್ಪನವರು ದಳದವರು ಇಬ್ರು ಸೇರಿ ಅತ್ತೆ ಸೊಸೆಯರಿಗೆ ಭಾಗ ಮಾಡ್ಬಿಡ್ತಾವ್ರೆ, ಇವರು ತಂದೆ ಬಿಡ್ತಾ ಇದ್ದಾರೆ, ಖಜಾನೆನ ಮುಗಿಸ್ಬಿಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವ್ದಾದ್ರು ನಿಮ್ಮ ಅತ್ತೆ ಸೊಸೆಯರಿಗೆಲ್ಲ ಜಗಳ ಇದೆಯಲ್ಲಮ್ಮ? ಏನಮ್ಮ ಅತ್ತೆ ಸೊಸೆಗೆ ಜಗಳ ಆಗಿದೆ? 15 ದಿನ ಲೇಟ್ ಆಗ್ಬೋದು, ಹೆಚ್ಚು ಕಮ್ಮಿ ದುಡ್ಡು ಬಂದಿದೆ ತಾನೇ, 1 ವರ್ಷದ ಈಚೆಗೆ ಬಂದಿದೆ, ಬಹಳ ಸಂತೋಷ. ಕರೆಂಟು 0 ಕರೆಂಟ್ ಬಿಲ್ ಬಂದಿದೆ ತಾನೆ, ಗಂಡಸರು ಬಂದಿದೆ. ನಾವ್ ಯಾಕೆ ನಿಮ್ಗೆ 2,000 ಕೊಡ್ತಾ ಇಲ್ಲ ಗೊತ್ತಾ? 2,000 ದುಡ್ಡು ಇಟ್ಬಿಟ್ಟು ನೀವು ವೈನ್ ಶಾಪ್ ಕೊಟ್ಟಿದ್ದೀರಿ. ಅವ್ರ ಕೈಗೆ ದುಡ್ಡು 2,000 ಆದ್ರೆ ಪಾಪ ಮಕ್ಕಳು ಸಂಸಾರ ನೋಡ್ತಾರೆ, ಹೆಣ್ಣು ಕುಟುಂಬದ ಕಣ್ಣು. ಕರೆಕ್ಟ್ ಏನಮ್ಮ? ಅವರೇ ಕರೆಕ್ಟ್ ಅಂತಿರ್ತಾರೆ ನಿಮ್ಗೆ. ಸೊ ಆಯ್ತು, ಅಕ್ಕಿ ಕೊಡ್ತಾ ಇದ್ದೀವಿ, 10 kg ಅಕ್ಕಿ, 5 kg ಕೊಟ್ಟಿಲ್ಲ ಸೆಂಟ್ರಲ್ ಗವರ್ಮೆಂಟ್, ದುಡ್ಡು ಕೊಡ್ತಿದ್ರು ಕೊಟ್ಟಿಲ್ಲ. ಈಗ ನಾವು ಅದಕ್ಕೆ 5 kg ದುಡ್ಡು 5 kg ಅಕ್ಕಿ ಕೊಡ್ತಾ ಇದ್ದೀವಿ ಬಡವರಿಗೆ. ಈಗ ಪಾಪ ಹೆಣ್ಮಕ್ಳು ಓಡಾಡ್ತಿದ್ರು, ಕೆಲ್ಸಕ್ಕೆ ಹೋಗ್ತಾ ಇದ್ರು, ನಂತರ ಮನೆಗೆ ಹೋಗ್ತಾ ಇದ್ರು, ದಿನ ಕೂಲಿಗೆ ಹೋಗ್ತಾ ಇದ್ರು. ಬಸ್ಸಲ್ಲಿ ಎಷ್ಟು ಪಾಪ ಖರ್ಚು ಮಾಡೋದು, ಆರ್ಥಿಕವಾದ ಶಕ್ತಿ. ಹಂಗೆ ನಮ್ಮ ರಾಮಲಿಂಗಾರೆಡ್ಡಿ, ನಮ್ಮ ಸ್ವಾಮಿ ಅವರ ತಂದೆ ಶಕ್ತಿ ಯೋಜನೆ ಅಂತ ಇಟ್ಟು ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದೀರ ಇಲ್ಲ? ಮೈಸೂರುಗಾರು ಹೋಗಿ, ಬೀಗರು ಮನೆಗಾರು ಹೋಗಿ, ಹಾಸ್ಪಿಟಲ್ಗಾರು ಹೋಗಿ, ಮಾರ್ಕೆಟ್ಗಾರು ಹೋಗಿ, ಧರ್ಮಸ್ಥಳಕ್ಕಾಗಿ, ಕೊಲ್ಲೂರುಗಾರು ಹೋಗಿ, ಗುಲ್ಬರ್ಗಾರು ಹೋಗಿ, ಅವ್ರಿಂದ ಜೀವನ ಎಷ್ಟು ಅನುಕೂಲ ಆಗ್ತಾ ಇದೆ. 2,000 ರೂಪಾಯಿಂದ ಏನ್ ಅನುಕೂಲ ಆಗ್ತಾ ಇದೆ ಕರೆಂಟ್ ಇಂದ, ಅದನ್ನೆಲ್ಲ ಕೂಡ ಮನೆಗೆ ಹೋಗಿ ಇನ್ನ ಯಾರಿಗೆ ತಲುಪ್ತಾ ಇಲ್ಲ ಅದಕ್ಕೆಲ್ಲ ತಲುಪಿಸುವಂತ ಕೆಲಸ ಶ್ರೀನಿವಾಸಮ್ಮ ಪ್ರಮೋಟ್ ಮಾಡಬೇಕು. ಅದಕ್ಕೆ ಮುದ್ರೆ ಕೊಟ್ಟಿದ್ದೀವಿ, ಅದಕ್ಕೆ ಕಚೇರಿ ಕೊಟ್ಟಿದ್ದೀವಿ. ಏನ್ ಮುದ್ರೆ ಕೊಟ್ಟಿದ್ದೀವಿ? ಸರ್ಕಾರದ ಮುದ್ರೆ ಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯದ ಸರ್ಕಾರದ ಅಧಿಕೃತವಾಗಿ ಈ ಕ್ಷೇತ್ರದ ಜವಾಬ್ದಾರಿಯನ್ನ ವಹಿಸಿಕೊಂಡಂತ ಈ 5 ಗ್ಯಾರಂಟಿಗಳ ಇದಕ್ಕೆ ವಾರಸ್ದಾರ ನಮ್ಮ ಸರ್ಕಾರದ ರಾಯಬೇರಿ. ಆ ಕೆಲಸವನ್ನ ಇವತ್ತು ಅವರ ಟೀಮ್ನವರಿಗೆ 14 ಜನಕ್ಕೆ ಸೇರಿ ಕೊಟ್ಟಿದ್ದೇವೆ.
ಸೊ ಹಂಗೆ ನಾನು ಹೇಳಿದಾಗೆ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ಹಾಗೆ ನಮ್ಗೆ ನಂಬಿಕೆ ನಾವು ಮಾಡಿರೋ ಕೆಲಸ ಬಡವ್ರಿಗೆ ಅನುಕೂಲ ಆಗ್ಬೇಕು. ಎಲೆಕ್ಷನ್ ನಡೀತದೆ, ಪಾರ್ಲಿಮೆಂಟ್ ಎಲೆಕ್ಷನ್ ಬೇರೆ, ಅಸೆಂಬ್ಲಿ ಎಲೆಕ್ಷನ್ ಬೇರೆ. ನನಗೆ ಗ್ಯಾರಂಟಿ ಇದೆ, ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ, ಅದ್ರ ಮೇಲೆ ನಂಬಿಕೆ ಇದೆ. ಮುಂದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇವತ್ತು ರೇವಣ್ಣವರು ಮತ್ತು ಅವ್ರ ಟೀಮು ಮತ್ತು ಸ್ಟೇಜ್ ಮೇಲಿರುವಂತ ಎಲ್ಲ ನಾಯಕರು, ಶ್ರೀನಿವಾಸು, ಬಾಬು, ನಾರಾಯಣ, ರಾಮು, ಸುರೇಶು, ಈ ಎಲ್ಲ ನಾಯಕರುಗಳು ಸಾಕಪ್ಪ. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದ ಮಾತ್ರ ಚಂದ ಅಂತೇಳಿ ಈ ಕೈ ಹಿಡ್ಕೊಂಡು ಈ ಕೈ ಯಾವಾಗೂ ಅರ್ಥ ಆಗ್ತದೆ. ಈಗ ಹೆಣ್ಮಕ್ಳಿಗೆ ದೇವ್ರ ಫೋಟೋ ಸಿಗ್ತಾನೆ ಏನ್ ಮಾಡ್ತಾ ಇದ್ರೆ ಈ ಕೈ ನೋಡ್ತೀರಿ, ಕೈಯಲ್ಲೇ ದೇವ್ರು. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ, ಹಂಗೆ ಈ ದೇವ್ರನ್ನೇ, ಈ ಕೈನೇ ನೀವು ದೇವ್ರು ಅಂತ ನೋಡ್ತೀರಿ. ಹಂಗೆ ನೀವು ಕೈನಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರ್ಬೋದು, ಎಷ್ಟು ಕೊಡೆ ಹಾಕ್ಲಿ ಅದನ್ನ ಪೇ ಮಾಡ್ಕೋಬಹುದು, ಎಲ್ಲದಕ್ಕೂ ಈ ಕೈ ಉಪಯೋಗಿಸ್ತೀರಿ. ಇದನ್ನ ಯಾರು ಕೊಟ್ಟದ್ದು? ಇಂದಿರಾ ಗಾಂಧಿ ಕೊಟ್ಟದ್ದು ಕೈ. ಈ ಕೈ ಸುಭದ್ರವಾಗಿ ಕಾಪಾಡುವಂತ ಜವಾಬ್ದಾರಿ ನಿಮ್ದು. ನಾನು ಇನ್ನ ಬೇರೆ ಕಾರ್ಯಕ್ರಮ ಇದೆ, ಕ್ಷಮಿಸ್ಬೇಕು. ನಿಮ್ಮೆಲ್ಲರೂ ಕೂಡ ಶುಭವಾಗ್ಲಿ, ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ಮತ್ತೆ ಬರ್ತೀನಿ, ಒಂದು ದೊಡ್ಡ ಸಮಾವೇಶ ಮಾಡಿ. ಮುಂದಕ್ಕೆ ನನಗೆ ಭರವಸೆ ಇದೆ, ಈ ಶುಭ ಸಂದರ್ಭದಲ್ಲಿ ನಮ್ಮ ಪ್ರಮೋದ್ ಅವರ 33ನೇ ವರ್ಷದ ಜನ್ಮದಿನ, ಅವರಿಗೆಲ್ಲ ನಾವು ಶುಭ ಹಾರೈಸೋಣ. ಮಂಗಳವಾಗಲಿ, ಕೇಕ್ ಕಟ್ ಮಾಡಿ ಹಾರೈಸಿ, ಒಳ್ಳೆದಾಗಲಿ. ನಮಸ್ಕಾರ.
ಕಾಂಗ್ರೆಸ್ ಪಕ್ಷಕ್ಕೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ವೇದಿಕೆ ಮೇಲಿರ್ತಕ್ಕಂಥ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಇಷ್ಟೊತ್ತು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಅನುಷ್ಠಾನದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ರೇವಣ್ಣ ಸಾಹೇಬ್ರೆ, ವೇದಿಕೆ ಮೇಲಿರ್ತಕ್ಕಂಥ ಸೌಮ್ಯ ರೆಡ್ಡಿ ಮೇಡಮ್ ಅವರೇ, ಕೃಷ್ಣಪ್ಪನವರೇ, ಕಬಡ್ಡಿ ಬಾಬು ಅವರೇ, ಮತ್ತೆ ನಮ್ಮ ರಘುನಾಥ್ ನಾಯ್ಡು ಅವರೇ, ವೆಂಕಟೇಶ್ ಮೂರ್ತಿ ಅವರೇ, ಮುನ್ರಾಜ್ ಅವರೇ, ನಾರಾಯಣ್ ಅವರೇ, ಗೋವಿಂದರಾಜ್ ಅವರೇ, ಸುರೇಶ್ ಅವರೇ, ರಾಮಣ್ಣ ಅವರೇ, ಓಮಂಜು ಅವರೇ, ಅನ್ಸರ್ ಅವರೇ, ಮತ್ತೆ ಕದ್ರೇನಹಳ್ಳಿ ಗ್ರಾಮದ ಎಲ್ಲ ಹಿರಿಯ ಮುಖಂಡರೇ, ಮತ್ತೆ ಎಲ್ಲ ಸಮಿತಿಯ ಗ್ಯಾರಂಟಿ ಯೋಜನಾ ಸಮಿತಿಯ ಸದಸ್ಯರಿಗೆ, ನೆರೆದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರೇ, ಮತ್ತೆ ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಾ. ತಮಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ, ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ನಾನು 14ನೇ ತಾರೀಕು ನಾವು ಈ ಗ್ಯಾರಂಟಿ ಯೋಜನೆಗಳ ಒಂದು ಕಚೇರಿ ಉದ್ಘಾಟನೆ ಮತ್ತು ಪದ್ಮನಾಭನಗರದ ಜನಸಂಪರ್ಕ ಕಾಂಗ್ರೆಸ್ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಂಡಾಗ ಅವರು 14ನೇ ತಾರೀಕು ಮಾಡು, ನಾನು ಫ್ರೀಯಾಗಿ ಬಂದು ಒಂದು ಉದ್ಘಾಟನೆ ಮಾಡ್ತೀನಿ ಅನ್ನತಕ್ಕಂಥ ಮಾತನ್ನ ತಿಳಿಸಿದ್ರು. ಅದೇ ರೀತಿಯಾಗಿ ಅವರು ನಿನ್ನೆ ಅವರು AICC ಸಭೆ ಡೆಲ್ಲಿಯಲ್ಲಿ ಸಭೆ ಇತ್ತು, ಅಲ್ಲಿಗೆ ಹೋಗಿದ್ರು ಸಹಿತ ರಾತ್ರಿ 3 ಗಂಟೆಯಲ್ಲಿ ಅವರು ಬೆಂಗಳೂರಿಗೆ ಬಂದು ಇವತ್ತು ನಮ್ಮ ಸಭೆಗೆ ಆಗಮಿಸಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಈ ಒಂದು ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವ್ರು ಬಂದಿಲ್ಲ ಅಂತಿದ್ರೆ ಇವತ್ತು ನಮ್ಮ ಪದ್ಮನಾಭನಗರದಲ್ಲಿ ಬೇರೆಯವರು ಬೇರೆ ತರ ಮಾತಾಡ್ಕೊಳ್ತಾ ಇದ್ರು. ನಮ್ಮ H.M. ರೇವಣ್ಣ ಸಾಹೇಬ್ ಹೇಳ್ತಾ ಇದ್ರು, ಇಲ್ಲಿ ಬಿಜೆಪಿ ಸರ್ಕಾರದ ಬಿಜೆಪಿನಲ್ಲಿ ಇರ್ತಕ್ಕಂಥ ಶಾಸಕರು ಯಾವ ರೀತಿ ಮಾತಾಡ್ತಾರೆ, ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ವಿಚಾರಗಳನ್ನ ನಮ್ಗೆಲ್ಲ ತಿಳಿಸಿದ್ದಾರೆ. ಅವ್ರು ಇವತ್ತೇ ಅಲ್ಲ, ನಾನು ನೋಡ್ತಾ ಇದ್ದೀನಿ 33 ವರ್ಷದಿಂದ ಅದೇ ರೀತಿ ಮಾತು ಬಿಟ್ಟು ಬೇರೆ ಮಾತೇ ಚೇಂಜ್ ಮಾಡಿಲ್ಲ ಅವರು. ಅದಕ್ಕೋಸ್ಕರವಾಗಿ ಅವ್ರು ಯಾವುದೇ ರೀತಿಯ ಸಂಘಟನೆಗಳಲ್ಲಿ ಏನು ಅವರು ನಡ್ಸ್ಕೊಳ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ನಡ್ಸ್ಕೊಳ್ತಾ ಇಲ್ಲ. ಇವತ್ತು ಈ ಒಂದು ಗ್ಯಾರಂಟಿ ಯೋಜನೆಗಳ ಪದ್ಮನಾಭ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಪ್ರಮೋದ್ ಅವ್ರನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬ್ ನೇಮಕ ಮಾಡಿದ್ದಾರೆ. ಇವತ್ತು ಪದ್ಮನಾಭ ಕ್ಷೇತ್ರದಲ್ಲಿ ಇಡೀ ವಾರ್ಡಿನ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಆ ಒಂದು ಕಾರ್ಯಯೋಜನೆ ನಡೀತಾ ಇದೆ. ತಾವೆಲ್ಲ ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ನೋಡಿರ್ಬೋದು. ಪ್ರಮೋದ್ ಅವರು ಮತ್ತು ಅವರ ಎಲ್ಲ ತಂಡ 14 ಜನರ ತಂಡ ಇವತ್ತು ಎಲ್ಲ ಕಡೆ ಹೋಗಿ ಬಡವರನ್ನ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಮಾಡಿಲ್ಲ. ಇವತ್ತು ನಾನು ಅಂದ್ಕೊಳ್ತಾ ಇದ್ದೀನಿ, ಇವತ್ತು ಪದ್ಮನಾಭನಗರದಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸ ನಡೀತಾ ಇದೆ. ಅದೇ ರೀತಿಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನ ತಲುಪುವಂತ ಕೆಲಸವನ್ನ ನಾವು ನೀವೆಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಇನ್ನೂ ಮಾತಾಡೋದು ಬಹಳ ಇದೆ. ಸಾಹೇಬರು ಕೂಡ ಬಹಳ ಕಡಿಮೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ಈ ಸಭೆ ಅಲ್ಲ, ಪ್ರಥಮವಾಗಿ ಇವತ್ತು ಪದ್ಮನಾಭನಗರಕ್ಕೆ ಕಾಂಗ್ರೆಸ್ ಇತಿಹಾಸದಲ್ಲಿ ಈ ಪದ್ಮನಾಭದಲ್ಲಿ ಈ ತರ ಒಂದು ಕಾರ್ಯಕ್ರಮ ನಡೆದಿರಲಿಲ್ಲ. ಇವತ್ತು ಮೊಟ್ಟ ಮೊದಲನೇ ಬಾರಿ ಈ ತರ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ನಡೆಯಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಬೆಂಬಲವನ್ನು ಸೂಚಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಇದೇ ಪದ್ಮನಾಭನ ಆಟದ ಮೈದಾನದಲ್ಲಿ ಸಾಹೇಬರಿಗೆ ಒಂದು ಮಾತು ಕೊಟ್ಟಿದ್ವಿ ನಾವು ಸೇರ್ಪಡೆಯಾದಾಗ. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಅನುಷ್ಠಾನ ಸಮಿತಿಯ ಕಾರ್ಯಾಲಯದ ಉದ್ಘಾಟನೆ, ಕಚೇರಿ ಉದ್ಘಾಟನೆ ಹಾಗೂ ಸೌಮ್ಯ ರೆಡ್ಡಿ ಅವರ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾದ ಸಂದರ್ಭದ ಕಾರ್ಯಕ್ರಮ ಹಾಗೂ ಪ್ರಮೋದ್ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಈ ರಾಜ್ಯ ಕಂಡಂತ ಅತ್ಯಂತ ಸಂಘಟನಾಕಾರ ಹಾಗೂ ಎಲ್ಲ ಜನರ ಮನಗೆದ್ದಂತ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಈ ಒಂದು ಕಾಂಗ್ರೆಸ್ಸಿನ ಅಧ್ಯಕ್ಷರು ಆದಂತ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ಸಿನ ನೂತನ ಅಧ್ಯಕ್ಷೆಯು ಮಾಜಿ ಶಾಸಕಿಯು ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಸ್ಪರ್ಧಿಸಿದಂತ ಲೋಕಸಭೆಯ ಅಭ್ಯರ್ಥಿಯೂ ಆದಂತ ಶ್ರೀಮತಿ ಸೌಮ್ಯ ರೆಡ್ಡಿ ಅವರೇ ಹಾಗೂ ಸೂರಜ್ ಹೆಗ್ಡೆ ಅವರೇ, ಕೃಷ್ಣಪ್ಪನವರೇ, ಶ್ರೀನಿವಾಸರವರೇ ಮತ್ತು ಕಬಡ್ಡಿ ಬಾಬು ಅವರೇ, ಎಲ್ಲ ಹೆಸರು ಹೇಳಕ್ ಹೋದ್ರೆ ಎಲ್ಲರೂ ನನಗೆ ಪರಿಚಿತರೆ.
ಈಗ 12 ವರ್ಷ ನಾನು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಈ ಭಾಗದಲ್ಲಿ ಕೆಲಸ ಮಾಡಿದ್ದೆ. ಅದರಿಂದ ಎಲ್ಲ ಹೆಸರು ತಗೊಳ್ಳಲ್ಲ. ಒಂದು ಸಂತೋಷ ಏನಪ್ಪ ಅಂದ್ರೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಾಗಿ ತುಂಬು ನಗೆಯ ಸಂತೋಷದ ಮುಖಗಳನ್ನು ನೋಡ್ತಾ ಇದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಪ್ರಮೋದ್ ಶ್ರೀನಿವಾಸ್ ಅವರ ಈ ಕಾರ್ಯ ಯಶಸ್ವಿಯಾಗಲಿ ಮತ್ತು ಈ ತಂಡ ಏನಿದೆ ನಿಜವಾಗಿ ನೇತೃತ್ವಕ್ಕಂಥ ಎಲ್ಲರ ಉತ್ಸಾಹವನ್ನು ನೋಡಿದಾಗ ಮುಂದಿನ ಚುನಾವಣೆಯ ಬಗ್ಗೆ ನಾನು ಇವತ್ತೇ ಹೇಳ್ತೇನೆ, ಈ ಭಾಗದಲ್ಲಿ ಕಾಂಗ್ರೆಸ್ಸಿನ ಬಾವುಟ ಆರುತ್ತೆ ಅಂತಕ್ಕಂಥ ಈ ಅನುಷ್ಠಾನ ಸಮಿತಿ ಬಗ್ಗೆ ಬಹಳ ಜನ ಬಹಳ ರೀತಿ ಮಾತಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಯಾವತ್ತು ಅಧಿಕಾರಕ್ಕೆ ಬಂದ್ರೆ ಅವತ್ತಿನ ದಿನಗಳಲ್ಲಿ ಕಾಂಗ್ರೆಸ್ ಯಾವತ್ತೂ ಕೂಡ ಜನಪರ ಕಾರ್ಯಕ್ರಮಗಳನ್ನ, ಜನರಿಗೆ ಸಹಾಯವಂತ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನಮ್ಮ ಧ್ಯೇಯ. ಇಂದಿರಾ ಗಾಂಧಿ ದೇವರಾಜ್ ಅರಸರ ಕಾಲದಲ್ಲಿ ಪ್ರಥಮವಾಗಿ 20 ಅಂಶದ ಕಾರ್ಯಕ್ರಮಗಳನ್ನು ತರುವ ಮೂಲಕ ಏನು ಇವತ್ತು ದಿವಸ ಮುಳುಗುವವರಿಗೆ ಭೂಮಿ, ಇವತ್ತಿಗೂ ಚಾಲನೆ ಇರ್ತಕ್ಕಂಥ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಮತ್ತು ಪಡಿತರ ಪದ್ಧತಿ ಇವೆಲ್ಲವನ್ನು ನಾವು ಜ್ಞಾಪಿಸಿಕೊಂಡಂತ ಸಂದರ್ಭದಲ್ಲಿ ಅಂದಿನಿಂದ ಇಂದಿನವರು ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಒಂದೊಂದು ಅದ್ಭುತವಾದ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಹೆಚ್ಚಿಗೆ ಕೊಟ್ಟಿದ್ರು ಕೂಡ ಒಂದೊಂದನ್ನು ಜ್ಞಾಪಿಸ್ತೇನೆ. ದೇವರಾಜ ಅರಸರ ನಂತರದ ದಿನಗಳಲ್ಲಿ ಗುಂಡೂರಾವ್ ಕೊಟ್ಟಂತ ಕೊಡುಗೆ ಅಪಾರ. ಯುವ ಜನತೆಗೆ ಧ್ವನಿಯನ್ನು ಕೊಟ್ಟಂತವರು ಗುಂಡೂರಾಯರು. ತದನಂತರ ದಿನದಲ್ಲಿ ದೇವರಾಜ ಅರಸರ ನಂತರದ ಮುಖ್ಯಮಂತ್ರಿಗಳಲ್ಲಿ ಇವತ್ತೇನು ನಾವು ಬಹಳಷ್ಟು ಜನ ಜ್ಞಾಪಿಸಿಕೊಳ್ಳೋದ್ರಲ್ಲಿ ವೀರಪ್ಪ ಮೊಯ್ಲಿಯವರು ಇವತ್ತೇನು ನಮ್ಮ ಮಕ್ಕಳು CET ಮೂಲಕ ಇಡೀ ಪ್ರಪಂಚದಲ್ಲಿ ನಮ್ಮ ಯುವ ಜನತೆ ಇದೆ ಅಂತ ಹೇಳಿದ್ರೆ ಅವಕಾಶವನ್ನು ಕಲ್ಪಿಸೋರು ವಿದ್ಯೆಯಲ್ಲಿ ಮಾನ್ಯ ವೀರಪ್ಪ ಮೊಯ್ಲಿಯವರು. ಇವತ್ತು ನಮಗೆ ಬಂಗಾರತ್ನವರು 20 HP ಕರೆಂಟಿಗೆ ಅವರು 30 ಕೊಟ್ಟಂತ ಕೀರ್ತಿ ಬಂಗಾರತ್ನವರು. ನಮ್ಮ SM ಕೃಷ್ಣರಾವ್ ಅವರು ರಾಜ್ಯದಲ್ಲಿ ಅನೇಕ ಕಾರ್ಯಕ್ರಮ ಮಾಡೋದಲ್ಲದೆ ಬೆಂಗಳೂರನ್ನ ಇಡೀ ಭಾರತ ನೋಡ್ತಕ್ಕಂಥ, ಪ್ರಪಂಚ ನೋಡ್ತಕ್ಕಂಥ ITBPಯನ್ನು ಕೊಟ್ಟಂತ ಕೀರ್ತಿ, ಆರ್ಥಿಕ ಅಭಿವೃದ್ಧಿಗೆ ಅವಕಾಶ ಕೊಟ್ಟಂತವರು ಮಾನ್ಯ SM ಕೃಷ್ಣರಾವ್ ಅವರು. ಇವ್ರ ಮಧ್ಯೆ ಇನ್ನು ಅನೇಕ ಕಾರ್ಯಕ್ರಮಗಳಾಗಿವೆ. ಮನೆಗಳಿರ್ಬೋದು, ನಿವೇಶನಗಳಿರ್ಬೋದು, ಆಶ್ರಯ ಸಮಿತಿ ಇರ್ಬೋದು, ಇವೆಲ್ಲವನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಬಿಜೆಪಿ ಅವರು ಏನ್ ಕೊಟ್ಟರು, ಅರ್ಕಲ್ ಸೀರೆ, ಮುರ್ಕಲ್ ಸೈಕಲ್ ಕೊಟ್ಟು ನಾವೇ ಅನೇಕ ಕಾರ್ಯಕ್ರಮ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ನಾವು ಕೊಟ್ಟಂತ ಕಾರ್ಯಕ್ರಮಗಳನ್ನ ಕಿತ್ಕೊಳ್ಳೋದ್ರಲ್ಲಿ ಯಾರಾದ್ರೂ ಇದ್ರೆ ಅದು ಬಿಜೆಪಿ ಅವರು ದಳದವರಂತ ಏನು ಮಾಡೇ ಇಲ್ಲ ಬಿಡಿ, ಅದು ಬೇರೆ ವಿಷಯ. ಬರೀ ಹೇಳ್ಕೊಳ್ಳೋದಷ್ಟೇ. ನಾವು ರೈತರ ಮಕ್ಕಳು ಅಂತ, ನಾವೆಲ್ಲ ಯಾರ ಮಕ್ಕಳು ಸಮಯ, ನಮ್ಮ ತಂದೆ ತಾಯಿ ಮಕ್ಕಳು. ನಮ್ಗೆ ಬೇಕಾಗಿರ್ತಕ್ಕಂಥದ್ದೇನು, ಜನತೆಗೆ ಕಾರ್ಯಕ್ರಮ ಕೊಡುವಂತ ಚಿಂತನೆ ನಮಗಿರೋದು. ಏನು ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ 165 ಭರವಸೆಗಳನ್ನು ಕೊಡುವ ಮೂಲಕ ಎಲ್ಲವನ್ನೂ ಜನತೆಗೆ ಕೊಟ್ಟಂತ ಕೀರ್ತಿ ಮಾನ್ಯ ಸಿದ್ದರಾಮಯ್ಯನವರು ಸಲ್ಲತ್ತೆ. ಇವತ್ತಿನ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಏನು ಈ ರಾಜ್ಯದಲ್ಲಿ ಕಷ್ಟ ಕಾಲದಲ್ಲಿ ಅಧ್ಯಕ್ಷರಾಗಿ ತಗೊಂಡಂತ ಸಮಯ, ಏನು ಕೋವಿಡ್ ಸಮಯದಲ್ಲಿ ಸಂಘಟನೆ ಕಷ್ಟ ಇತ್ತು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವ ಮೂಲಕ ಕಾಂಗ್ರೆಸ್ಸಿನ ನಮ್ಮ ತಂಡಕ್ಕೆ ಚೈತನ್ಯವನ್ನು ತುಂಬಿದಂತ ಕೀರ್ತಿ ಮಾನ್ಯ DK ಶಿವಕುಮಾರ್ ಅವರು. ಅವ್ರನ್ನ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರ 400 ಚಿಲ್ಲರೆ ಬರುತ್ತೆ ಅಂತವ್ರಿಗೆ ಅಧಿಕಾರಕ್ಕೆ ಸಿಗುವಂತ ಮ್ಯಾಜಿಕ್ ನಂಬರ್ ಬಂದಿಲ್ಲ ಅಂದ್ರೆ ನಿನ್ನ ನಾಯಕತ್ವ ಧಿಕ್ಕಾರ ಆಗಿದೆ ಜನ ಅಂತಕ್ಕಂಥದ್ದೆಲ್ಲ ಹೇಳ್ತಾ ಇವತ್ತು ಪ್ರಮೋದ್ ಶ್ರೀನಿವಾಸ್ ಅವರ ಜೊತೆ ತಂಡ ನಿಜವಾಗಿ ತಮ್ಮ ಕರ್ತವ್ಯ ಏನು ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮ ಮನೆ ಮನೆಗೆ ತಲುಪಿಸಂತ, ಅದು ಕಡು ಬಡವರಿಗೆ ಯಾರಿಗೆ ಲಭ್ಯ ಆಗ್ಬೇಕಾಗಿದೆಯೋ ಅವ್ರು ತಲುಪಿಸುವಂತ ಕೆಲಸವನ್ನ ನೀವು ಮಾಡಬೇಕು ಅಂತಕ್ಕಂಥ ಸಂತೋಷದ ಹೇಳಿಕೆಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನ ಹೇಳಿ, ಶುಭಾಶಯವನ್ನ ಹೇಳಿ, ನನ್ನನ್ನು ಕೂಡ ಕರೆಸಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳಿ, ಈ ಜೋಡಿ ಬಹಳ ಚೆನ್ನಾಗಿದೆ. ನಾನು ಕಬಡ್ಡಿ ಆಟಗಾರ, ಅದು ನ್ಯಾಷನಲ್ ಕಬಡ್ಡಿಗೆ ಹೋಗಿರಲಿಲ್ಲ. ಕಬಡ್ಡಿ ಬಾಬು ಮತ್ತೆ ಶ್ರೀನಿವಾಸ್ ತಂಡ ಅವ್ರು ಭೇದ ಭಾವ ಇಲ್ಲದೆ ಹಳೆ ಕಾಂಗ್ರೆಸ್ನವರು, ಹೊಸ ಕಾಂಗ್ರೆಸ್ನವರು, ಬಹಳ ಜನ ಹಳಬರು ನೋಡಿದ್ರೆ ಎಲ್ಲರನ್ನು ಒಳಗೊಂಡಂತೆ ಇವತ್ತು ಸಂಘಟನೆ ಮಾಡಿರೋದಕ್ಕೆ ನಿಮಗೆ ದೇವರು ಒಳ್ಳೇದು ಮಾಡಲಿ. ಅವ್ರು ನಾಲ್ಕು ರಂಗನಾಥ ಒಳ್ಳೇದು ಮಾಡಲಿ ಅಂತ ಹೇಳಿ
ಶುಭಕಾಮನೆಯನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಉಪಮುಖ್ಯಮಂತ್ರಿಗಳಾದ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವರೇ ಹಾಗೂ ನೂತನವಾಗಿ ಘೋಷಣೆ ಆಗಿರುವ ಕರ್ನಾಟಕ ರಾಜ್ಯ ಮಹಿಳೆಯ ಘಟಕದ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿರವರೇ, ಮತ್ತೊಬ್ಬ ಹಿರಿಯ ನಾಯಕರಾದ HM ರೇವಣ್ಣವರೇ ಹಾಗೂ ಇಲ್ಲಿ ಬಂದಿರುವ ಎಲ್ಲ ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಯಾಕಂದ್ರೆ ಎಲ್ಲರೂ ಹೆಸರು ಹೇಳ್ತಾ ಹೋಗ್ತಾ ಇದ್ರೆ ತುಂಬಾ ತಡವಾಗ್ತದೆ ಬೆಳೆ, ಯಾಕಂದ್ರೆ 9:30 ಎಲ್ಲ ಜನರಿಗೆ ಕಾಯ್ತಿದ್ದೀವಿ. ಕಾಯ್ತಿರುವಾಗಿ ನಮ್ಮ ನಾಯಕರ ಒಂದು ಭಾಷಣ ಕೇಳಲಿಕ್ಕೆ. ಹಾಗಾಗಿ ಇವತ್ತು ಎರಡು ವಿಶೇಷ. ಒಂದು ಏನಂದ್ರೆ ಈ ಪಂಚ ಗ್ಯಾರಂಟಿ ಅಂತ ಏನ್ ಮಾಡಿದ್ದಾರೆ ಆ ಒಂದು ಕಚೇರಿ ಉದ್ಘಾಟನೆ, ಹಾಗೂ ಜೊತೆಗೆ ಕಾಂಗ್ರೆಸ್ ಪಕ್ಷದ ಈ ಭಾಗದಲ್ಲಿ ಇರುವಂತಹ ಒಂದು ಪಕ್ಷದ ಕಚೇರಿ ಉದ್ಘಾಟನೆ, ಜೊತೆಗೆ ನೂತನವಾಗಿ ಆಯ್ಕೆ ಆಗಿರುವಂತಹ ಸೌಮ್ಯ ರೆಡ್ಡಿ ಅವರ ಒಂದು ಮೊಟ್ಟ ಮೊದಲನೇ ಕಾರ್ಯಕ್ರಮ ನಮ್ಮ ಪದ್ಮನಾಭನಗರ ಕ್ಷೇತ್ರದಲ್ಲಿ ಆಗುತ್ತೆ ಅಂತಂದ್ರೆ ಅದು ನಿಜವಾಗ್ಲೂ ನಮ್ಗೆಲ್ಲ ಒಂದು ಹೆಮ್ಮೆ ಅಂತ ಕೂಡ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೂ ಜೊತೆಗೆ ನಮ್ಮ ಯುವ ನಾಯಕರಾದಂಥ ಪ್ರದೀಪ್ ಅವರ ಹುಟ್ಟುಹಬ್ಬ ಕೂಡ, ಪ್ರಮೋದ್ ಅವರ ಹುಟ್ಟುಹಬ್ಬ ಕೂಡ. ಹಾಗಾಗಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಉಪಮುಖ್ಯಮಂತ್ರಿಗಳು ಪದ್ಮನಾಭನಗರ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಅವರಿಗೆ ಪದ್ಮನಾಭನಗರ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳು, ನಾಯಕರುಗಳು ಹಾಗೂ ಮತದಾರರ ಪರವಾಗಿ ನಾನು ಸಂತೋಷವಾಗಿ ಅವ್ರನ್ನ ಬರಮಾಡ್ಕೊಳ್ಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಿಮ್ಗೆಲ್ಲ ಗೊತ್ತಿದ್ದಾಗೆ ಇನ್ನೂ ಅನೇಕರು ಮಾತನಾಡೋದಿದೆ. ಹಾಗಾಗಿ ತಮಗೆಲ್ಲ ತುಂಬ ಹೃದಯದ ಅಭಿನಂದನೆಗಳು, ಧನ್ಯವಾದಗಳು ತಿಳಿಸ್ತಾ ಇದೆ. ಯಾಕಂದ್ರೆ ಸುಮಾರು ಹೊತ್ತು ನೀವು ಗಂಟೆಗಟ್ಟಲೆ ಕಾಯ್ತಾ ಇದ್ದೀರಿ. ಈಗ ಮುಂದೆ ನಮ್ಮ ನಾಯಕರು ಹಾಗೂ ನಾಯಕಿ ನಮ್ಮ ಇವರು ಬಂದು ತಮ್ಮನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಂತ ನಮ್ಮನ್ನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಸಹ ನನ್ನ ಮಾತು ಪ್ರಾರ್ಥನಾಂ ಸಮರ್ಪಯಾಮಿ. ಅನುಜ್ಞಯಾತಂಗತ್ವೇನ ಕಲಚಾರಾಧನಂ ಚ ಕೃತ್ಯಂ ಕಲಶಂ ಗಂಧಾಕ್ಷತ ಪತ್ರವಿಶ್ವೈರಭ್ಯಸ್ಯ ಹಸ್ತೇನಾಹಾತ್ಯಾಜ್ಞಾನ್ ಓಂ ಕಲಸುತ್ತಂ ಕೇವಿಷ್ಟಃ ಕಂಠೇರುದ್ರತಮಾಚಿತಾಃ ಮೂಲೆ ತತ್ರಜಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಸುಧಾಃ ಯುಕ್ತೋದುದಾನವ ಸರ್ವೇ ಸುಪ್ತದೇವಾಸುಂದರಃ ಋಗ್ವೇ ಜಪೇ ಸರ್ವೇದ ಸಾಮವೇದ ಸರ್ವಣಃ ಅಂಗೈತ ಸಹಿತ ಸರ್ವೇ ಕಲಚಾತಮಾಚಿತಾಃ ಆಯಾಂ ತದೇ ಪೂಜಾರ್ಥಂ ದೃಷ್ಟೈಕಾರಕಾಃ ಗಂಗೆ ಜಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಗಂಗಂ ಗುರಾಜಿಮಂ ಮೇ ಗಂಗೆ ಜಮೇ. ಓಂ ಮತ್ಸ್ಯ ಯಜಮಾನ್ಸ್ಯ ಮಹಾಗಣಪತಿ ಪೂರ್ವಕ ಮಹಾನಿತ್ಯುತೋದರೋಜೋತಿರ್ಡೋ ಪ್ರಜ್ಞಃ ಆಜನ್ ಕೋದಂಡಮಿಕ್ಷೋದ್ಭವ ಮಣಿಗಣಕುಜ ಪಂಚಮಾಣಾಂ ವಿಭ್ರಾಣಂ ಸುಗಂಧೇನ ವನಸ್ಪತಿ ವಕ್ಷಾರೋಢ ದೇವಿ ಭಾರಾಚರಣಮೋ ದುರ್ಗಕರೆ ಪ್ರಾಣ
ध्रुवं तेराचावृणो ध्रुवं देवो बृहस्पतिः ध्रुवं स इन्द्रश्चाग्निश्चराज्यं धारयतां ध्रुवं प्राणप्रतिष्ठापनकाले किञ्चित् नैवेद्यं निवेदयामि ॐ ध्यायामि ध्यानं समर्पयामि आवाहयामि रत्नामय सिंहासनार्थं पुष्पाणि समर्पयामि पादयोः कुङ्कुमसिन्दूरचूर्णं समर्पयामि सत्यमेव चितमनापनन्तो यत्र देरामनसा वाचमत्करताहं लक्ष्मी निहदादिपादे कुङ्कुमसिन्दूरचूर्णं समर्पयामि विश्वमालिकाभूतसमस्तदेववनितां लोकैकदीपाङ्कुरा श्रीमन्मन्दकटाक्षलब्धविपत्ब्रह्मेन्द्रगङ्गमहालक्ष्मीदेवतामावाहयामि स्थापयामि पूजयामि परमात्मके भावाके नमः पद्मालये नमः पद्मायै नमः सुते नमः स्वाहायै नमः सुदायै नमः सुदायै नमः तन्यायै नमः हिरण्मये नमः लक्ष्मे मन्त्रपुष्टाय नमः विभावत्ये नमः विद्ये नमः आग्नेयः सर्वदेवानां प्रचोदयात् आचमनीयं समर्पयामि आचमन्यानन्तरं परिमलपत्रविद्वाणि समर्पयामि ॐ प्रोक्षा समानाय स्वाहा ज्ञानाय स्वाहा सुदानाय स्वाहा समानाय स्वाहा ब्रह्मणे स्वाहा खण्डप्रियनादिकेरकदलीफल बहुबीजफलवर्षवर्णफलछूतफल नैवेद्यं निवेदयामि मध्ये 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 पानीयं समर्पयामि उत्तराभोजनं समर्पयामि उत्तरक्षाणं समर्पयामि पारवज्ञानं समर्पयामि कांग्रेस की बोलो कांग्रेस पार्टी की
Thank you.